ಪ್ರಶಾಂತವಾಗಿ ಹರಿಯುವ ಪಾವನ ತುಂಗಭದ್ರಾ ನದಿಗಳ ಸಂಗಮ ಸ್ಥಳವೇ ಕೂಡಲಿ ಕ್ಷೇತ್ರ. ಶಿವಮೊಗ್ಗದಿಂದ 15 ಕಿಲೋಮೀಟರ್ ದೂರದಲ್ಲಿರುವ ಸಿದ್ಧಿ ಕ್ಷೇತ್ರ ಇದಾಗಿದೆ. ಅನೇಕ ಯುಗಗಳಿಂದ ಪ್ರಹ್ಲಾದ, ಶ್ರೀರಾಮ ಮುಂತಾದ ಐತಿಹಾಸಿಕ ಪುರುಷರು, ದೇವತೆಗಳು ಭೇಟಿ ಕೊಟ್ಟ ಅನೇಕ ಋಷಿಗಳ ಆಶ್ರಮವಿದ್ದಂತಹ ನೆಲೆ ಶಿವಮೊಗ್ಗದ ಕೂಡಲಿ. ಈ ಕ್ಷೇತ್ರಕ್ಕೆ ಮೊದಲು ತುಂಗೆ ಹಾಗೂ ಭದ್ರಾ ಎಂಬ ಎರಡು ನದಿಗಳಾಗಿ ಹರಿಯುವ ನದಿಗಳು ತದನಂತರದಲ್ಲಿ ತುಂಗಭದ್ರಾ ನದಿಯಾಗಿ ಹರಿಯಿತು. ಕೂಡ್ಲಿಯ ಸುತ್ತಮುತ್ತಲಿನ ಪ್ರದೇಶಗಳು ಪ್ರಾಚೀನ ಶಿಲಾಯುಗ ಕಾಲಕ್ಕೆ ಸೇರುತ್ತವೆ. ಬನವಾಸಿಯ ಶಾತವಾಹನರಿಂದ ಆರಂಭವಾಗಿ ಕೆಳದಿಯ ನಾಯಕರವರೆಗೆ ವಿವಿಧ ರಾಜವಂಶಗಳು ಈ ಸ್ಥಳವನ್ನ ಆಳಿವೆ. ಕೂಡ್ಲಿಯು ರಾಮೇಶ್ವರ ದೇವಸ್ಥಾನ, ಶೃಂಗೇರಿ ಶಂಕರ ಮಠ, ನರಸಿಂಹ ದೇವಸ್ಥಾನ ಮತ್ತು ವಿದ್ಯಾಶಂಕರ ದೇವಸ್ಥಾನದಂತಹ ವಿವಿಧ ಅವಧಿಗಳಲ್ಲಿ ನಿರ್ಮಿಸಲಾದ ಅನೇಕ ದೇವಾಲಯಗಳಿಗೆ ನೆಲೆಯಾಗಿದೆ. ಕರ್ನಾಟಕದ ಪ್ರಸಿದ್ಧ ಎರಡು ನದಿಗಳಾದಂತಹ ತುಂಗಭದ್ರೆಯ ಸಂಗಮ ಕ್ಷೇತ್ರ ಕೂಡಲಿ. ತುಂಗಭದ್ರಾ ನದಿಗಳು ಒಂದೇ ಬೆಟ್ಟದಲ್ಲಿ ಹುಟ್ಟಿ, ಚಿಕ್ಕಮಗಳೂರು ಜಿಲ್ಲೆಯ ಒಂದೇ ಬೆಟ್ಟದಲ್ಲಿ ಹುಟ್ಟಿ ಬೇರೆ ಬೇರೆಯಾಗಿ ಹರಿದು ಒಂದು ಈ ಕೂಡಲಿಯಲ್ಲಿ ಸಂಗಮವಾಗಿ ಇಲ್ಲಿಂದ ಮುಂದೆ ತುಂಗಭದ್ರಾ ಅಂಥೇಳಿ ಒಂದು ಹರ್ಕೊಂಡು ಹೋಗುತ್ತೆ. ಇದು ತುಂಗಭದ್ರಾ ಸಂಗಮ ಕ್ಷೇತ್ರ ಕೂಡಲಿ. ಈ ಕೂಡಲಿಯೊಳಗೆ ಪುರಾಣ ಪ್ರಸಿದ್ಧವಾದಂತಹ ನರಸಿಂಹಸ್ವಾಮಿ, ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಮತ್ತು ರಾಮೇಶ್ವರ, ರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ರಾಮೇಶ್ವರ ದೇವಸ್ಥಾನ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶ್ರೀ ಶಂಕರಾಚಾರ್ಯರೇ ಸ್ಥಾಪಿಸಲ್ಪಟ್ಟರು ಅಂತ ಹೇಳುವಂತಹ ನಿಲುವಾಂಬೆ ಶಾರದಾ ದೇವಸ್ಥಾನ ಇದೆ. ಇಲ್ಲಿ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿ ಉಳಿಸಿ ಬೆಳೆಸುವಂಥ ಅದ್ವೈತ ಮಠ ಶ್ರೀ ಶೃಂಗೇರಿ, ಕೂಡಲಿ ಶೃಂಗೇರಿ ಜಗದ್ಗುರು ಮಹಾಸಂಸ್ಥಾನ ಮಠ ಇದೆ ಇಲ್ಲಿ. ಇದಿಷ್ಟು ಕೂಡಲಿಯ ಇತಿಹಾಸ. ಕೂಡ್ಲಿಯ ಸುಪ್ರಸಿದ್ಧ ಶಾರದಾಂಬ ದೇವಾಲಯದಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರ ದಾಸೋಹ ಮಾಡಿಸಲಾಗುತ್ತೆ. ಅಕ್ಷರಾಭ್ಯಾಸ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲದೇ ಕರ್ನಾಟಕದಾದ್ಯಂತ ಎಲ್ಲರೂ ಕೂಡ ಇಲ್ಲಿಗೆ ಬಂದು ಇಲ್ಲಿ ಶಾರದಾಂಬೆ ಹತ್ರ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ತುಂಬ ಪ್ರಸಿದ್ಧವಾದ ಕ್ಷೇತ್ರ. ಅಮ್ಮನವರು ತುಂಬ ಪ್ರಭಾವನೂ ಇದೆ ಅಮ್ಮನವ್ರದ್ದು, ಶಾರದಮ್ಮನವ್ರದ್ದು. ಮತ್ತು ಭಾರತದಾದ್ಯಂತ ಎಲ್ಲೂ ಕೂಡ ನೀವು ನಿಂತಿರುವಂಥ ಶಾರದಾಂಬೆ ಸಿಗೋದಿಲ್ಲ. ನಿಮಗೆ ಎಲ್ಲೇ ಹೋದರೂ ವೀಣಾಪಾಣಿ ಆಗಿರೋಂಥ ಕೂತ್ಕೊಂಡಿರೋ ಶಾರದಾಂಬೆ ಸಿಗ್ತಾರೆ ಹೊರತು ನಿಂತ್ಕೊಂಡಿರೋ ಶಾರದಾಂಬೆ ಸಿಗಲ್ಲ. ಭಾರತದಾದ್ಯಂತ ಇರುವಂಥ ಏಕೈಕ ನಿಲುವಾಂಬ ಶಾರದೆ ಅಂತ ಹೇಳಿ ನಮ್ಮ ಕೂಡ್ಲಿ ಕ್ಷೇತ್ರಕ್ಕೆ ಹೇಳ್ತಾರೆ. ಶಿವಮೊಗ್ಗ ಹೊನ್ನಾಳಿ ಹೆದ್ದಾರಿಯಲ್ಲಿ ಶಿವಮೊಗ್ಗದಿಂದ ಸುಮಾರು 15 ಕಿಲೋಮೀಟರ್ ದೂರವನ್ನ ಕ್ರಮಿಸಿದರೆ ಕೂಡ್ಲಿ ಕಾಣಸಿಗುತ್ತದೆ. ಇಲ್ಲಿಯ 2 ಮಠಗಳಲ್ಲಿ ವಸತಿ ಸೌಕರ್ಯವನ್ನ ನೀಡಲಾಗುತ್ತೆ. ಸುಮಾರು 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಶೃಂಗೇರಿಗೆ ಹೋಗುವ ಮಾರ್ಗದಲ್ಲಿ ಕೂಡಲಿ ಕ್ಷೇತ್ರಕ್ಕೆ ಬಂದು ಇಲ್ಲಿ ಶಾರದೆಯನ್ನ ಶ್ರೀಚಕ್ರದಲ್ಲಿ ಸ್ಥಾಪಿಸಿ ಪೂಜೆಗೆ ವ್ಯವಸ್ಥೆ ಮಾಡಿ ಶೃಂಗೇರಿಗೆ ಹೋದರು ಎನ್ನುವುದು ಪ್ರತೀತಿ. ಹೀಗಾಗಿ ಈ ದೇವಾಲಯವು ಶೃಂಗೇರಿ ದೇವಾಲಯದ ಮೂಲ ಸಂಸ್ಥಾನವಾಗಿದ್ದು, ಈ ದೇವಾಲಯದಲ್ಲಿ ನಿಂತಿರುವ ಶಾರದಾಂಬೆ ಮೂರ್ತಿ ಇದೆ. ಇಲ್ಲಿ ನಡೆಯುವ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ವಿವಿಧೆಡೆಯಿಂದ ಭಕ್ತರು ಆಗಮಿಸುತ್ತಾರೆ.